ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಥಮ ಬಾರಿಗೆ ನಮ್ಮ ನವೋದಯದಲ್ಲಿ ಬರ್ತಕ್ಕಂಥ ವಿಷಯಗಳಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ನಂಬರ್ ಸಿಸ್ಟಮ್ ಅಂತ. ನಂಬರ್ ಸಿಸ್ಟಮ್ ಕನ್ನಡದಲ್ಲಿ ಆದರೆ ಸಂಖ್ಯಾ ಪದ್ಧತಿ. ಸೊ ಇವತ್ತು ನಂಬರ್ ಸಿಸ್ಟಮ್ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಅದೇ ರೀತಿಯಾಗಿ ಯಾರು ನಮ್ಮ ಈ PU ಅಕಾಡೆಮಿ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಾರೆ, ದಯಮಾಡಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡಿದರೆ ಮುಂದೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಮಗೆ ಭಾಳ ಬೇಗ ಗೊತ್ತಾಗ ನೋಟಿಫಿಕೇಶನ್ ಬರುತ್ತೆ. ಸೊ ಈಗ ವಿಷಯಕ್ಕೆ ಬರೋಣ. ನಾವಿವತ್ತು ನವೋದಯದಲ್ಲಿ ಭಾಳ ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು ಅಂತಂದರೆ ಸಂಖ್ಯಾ ಪದ್ಧತಿ. ಅದನ್ನು ನಾವೇನಂತ ಕರಿತೀವಿ? ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್. ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ನಮಗೆ ಫಸ್ಟ್ ಹೇಳೋದು ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್. ಸೊ ಈ ನ್ಯಾಚುರಲ್ ನಂಬರ್ಸನ್ನು ಕನ್ನಡದಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು. ಸೊ ಯಾವನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ? ಸೊ ಈ ನ್ಯಾಚುರಲ್ ನಂಬರನ್ನು ಡಿನೋಟ್ ಮಾಡೋದು ನಾವು ಯಾವ ಕೋಡಿಂದ ಅಂದರೆ ಫಸ್ಟ್ ಲೆಟರ್ ಎನ್ ಇದೆ ಅಲ್ವಾ, ಆ ಎನ್ನಿಂದ ನಾವು ಡಿನೋಟ್ ಮಾಡ್ತೀವಿ. ಸೊ ನ್ಯಾಚುರಲ್ ನಂಬರ್ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮಗೆ ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಸ್ಟಾರ್ಟ್ ಆಗೋದು ನಂಬರ್ 1 1 2 3 4 5 ಆ್ಯಂಡ್ ಇಟ್ ಈಸ್ ಇನ್ಫಿನಿಟಿ. ಅಸಂಖ್ಯಾತ, ಕೊನೆ ಅನ್ನೋದೇ ಇಲ್ಲ ನಂಬರ್ ಸಿಸ್ಟಮಲ್ಲಿ. ಯಾವುದು? ನ್ಯಾಚುರಲ್ ನಂಬರಲ್ಲಿ. ಈ ನ್ಯಾಚುರಲ್ ನಂಬರ್ನ ಎನ್ ಸಂಕೇತದಿಂದ ನಾವು ಡಿನೋಟ್ ಮಾಡ್ತೀವಿ. ಸೊ ಈ ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ನಮಗೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಮಾಲೆಸ್ಟ್ ನಂಬರ್ ಆಫ್ ದ ನ್ಯಾಚುರಲ್ ನಂಬರ್ ಅಂತಂದರೆ 1 ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವಿಲ್ಲಿ 0ವನ್ನು ನಾವು ನ್ಯಾಚುರಲ್ ನಂಬರ್ ಅಂತ ಕರೆಯೋದಿಲ್ಲ. ಯಾಕಂದರೆ 0 ಇಂದ ನಮ್ಮ ನ್ಯಾಚುರಲ್ ನಂಬರ್ ಪ್ರಾರಂಭ ಆಗಲ್ಲ. ನಮಗೆ ನ್ಯಾಚುರಲ್ ನಂಬರ್ ಪ್ರಾರಂಭ ಆಗೋದೇ 1 ಇಂದ. ಇದು ಏನು ಇವು ನ್ಯಾಚುರಲ್ ನಂಬರ್ 1 ಇಂದ ಸ್ಟಾರ್ಟ್ ಆಗುತ್ತೋ ಇದು ಇನ್ಫಿನಿಟಿ 1 2 3 4 5 ಹೀಗೆ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆ ಒಳಗೆ ನ್ಯಾಚುರಲ್ ನಂಬರ್ಸ್ ಒಳಗೆ ನಾವು 3 ರೀತಿಯ ಪ್ರಶ್ನೆಗಳನ್ನು ನಾವು ನವೋದಯ ಪರೀಕ್ಷೆಗಳಲ್ಲಿ ಕೇಳ್ತೀವಿ. ಒಂದು ಯಾವ ನೋಡ್ತೀವಿ, ಯಾವುದಪ್ಪ ಅಂತಂದರೆ ಒಂದು ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಫೈಂಡ್ ದಿ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಅಂತ ಒಂದು ರೀತಿ ಕ್ವಶನ್ ನೋಡ್ತೀವಿ. ಸೊ ಇಲ್ಲಿ ಫಸ್ಟ್ ಅಂತಂದ್ರೆ ಇಲ್ಲಿ ನಂಬರ್ಸ್ ಬರುತ್ತೆ. ನಾವು ಅದನ್ನ ಯಾವ ಒಂದು ಈಕ್ವೇಶನ್ ನೋಡ್ತೀವಿ ಅಂತಂದ್ರೆ n × n+1/2 ಈ ಸೂತ್ರದಿಂದ ನಾವು ಏನು ನ್ಯಾಚುರಲ್ ನಂಬರ್ನ ಫೈಂಡ್ ಔಟ್ ಮಾಡ್ತೇವೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಮ್ಮದು ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್. ಓಕೆ. ಸೊ ಅದೇ ರೀತಿಯಾಗಿ ಈ ಫಸ್ಟ್ ಆಡ್ ನಂಬರ್ ಅಂತಂದ್ರೆ ಕನ್ನಡದಲ್ಲಿ ಇದನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಕಂಡುಹಿಡಿಯೋದು ಅಂತ ಕರೆದ್ರೆ, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಈ ಸೂತ್ರವನ್ನ ಅಪ್ಲೈ ಮಾಡ್ತೀವಿ. ಈಗ ಆಡ್ ನ್ಯಾಚುರಲ್ ನಂಬರ್ ಅಂದ್ರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತ. ಬೆಸ ಸ್ವಾಭಾವಿಕ ಸಂಖ್ಯೆಗಳು. ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಬಂದ್ಬಿಟ್ಟು ಸೂತ್ರ ಬಂದು n² ಸೂತ್ರವನ್ನು ನಾವಿಲ್ಲಿ ಬಳಸ್ತೀವಿ. ಅದೇ ಮೂರನೇ ಅಂಶ, ಮೂರನೇ ರೀತಿ ಕ್ವಶನ್ಸ್ ಯಾವ್ದು ಕೇಳ್ತಾರೆ ಅಂದ್ರೆ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ಈ 3 ರೀತಿಯ ಪ್ರಶ್ನೆಗಳನ್ನು ನಾವು ನವೋದಯದಲ್ಲಿ ನಾವು ಕಾಣ್ತೀವಿ. ಒಂದು ರೀತಿ ಇದೇ ನ್ಯಾಚುರಲ್ ನಂಬರ್ ಸಿಸ್ಟಮ್ ಅಲ್ಲಿ 3 ರೀತಿ ಕ್ವಶನ್ಸ್ ಕೇಳ್ತಾರೆ. ಒಂದು ಫೈಂಡ್ ದಿ ಫಸ್ಟ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅಥವಾ ಎರಡನೇ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್, ಫೈಂಡ್ ದಿ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್, ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ. ಇನ್ನು 3 ರೀತಿಯಲ್ಲಿ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ ಅಂದ್ರೆ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಆನ್ಸರ್ ರೆಡಿ. ಮಕ್ಕಳೇ, ನಾನು ನಿಮ್ಗೆ ಹೇಳೋದೇನಪ್ಪ ಅಂದ್ರೆ
ಫಸ್ಟು ಈಗ ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಎಷ್ಟು ಈಸಿಯಾಗಿ ನೀವು ಅರ್ಥ ಮಾಡ್ಕೊತೀರೋ ಅರ್ಧ ಆನ್ಸರ್ ನಿಮಗೆ ಬಂದಂಗೆ. ಇನ್ನು ಅರ್ಧ ಆನ್ಸರ್ ನಾವು ಪ್ರಾಬ್ಲಮ್ನ ಸಾಲ್ವಿಂಗ್ ಮಾಡೋದ್ರಲ್ಲಿ. ಸೊ ಈಗ ನಾವೇನು ನೋಡಿದ್ವಿ, ಫಸ್ಟು ನಂಬರ್ ಸಿಸ್ಟಮ್ ಒಳಗೆ ನ್ಯಾಚುರಲ್ ನಂಬರ್ಸ್ ನೋಡಿದ್ವಿ. ನ್ಯಾಚುರಲ್ ನಂಬರ್ಸ್ ಅನ್ನು ನಾವು ಎನ್ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗ ನಮಗೆ 1 ಇಂದ ಇನ್ಫಿನಿಟಿ, 1 2 3 4 5 6 ಇದು 1 ಇಂದ ಇನ್ಫಿನಿಟಿ ಇರುತ್ತೆ. ಸೆಕೆಂಡ್ ಅಂತ ಬಂದ್ಬಿಟ್ಟು ನಾವು ನ್ಯಾಚುರಲ್ ನಂಬರ್ ಅಲ್ಲಿ ಎನ್ ಅನ್ನ ಬಳಸೋದಿಲ್ಲ, ಎನ್ ಅನ್ನು ನಾವು ನ್ಯಾಚುರಲ್ ನಂಬರ್ ಅನ್ನಲ್ಲ. ಸೊ ಹಾಗಾಗಿ ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಪ್ರಶ್ನೆ ಯಾವ ರೀತಿ ಬರ್ತವೆ ನವೋದಯದಲ್ಲಿ? ನಮಗೆ ಪ್ರಶ್ನೆಗಳು 3 ರೀತಿ ಬರ್ತವೆ. ಒಂದು, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಅದೇ ಇಂಗ್ಲಿಷ್ ಅಲ್ಲಿ ನಿಮಗೆ ಕ್ವಶನ್ಸ್ ಏನಿರುತ್ತೆ, ಫೈಂಡ್ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಅಂತ. ಅದೇ ನಿಮಗೆ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತಲೂ ಪ್ರಶ್ನೆ ಬರ್ತವೆ. ಫೈಂಡ್ ಎನ್ ಆರ್ ನ್ಯಾಚುರಲ್ ನಂಬರ್ಸ್, ಅದರ ಸೂತ್ರ ಬಂದ್ಬಿಟ್ಟು ಎನ್ ಸ್ಕ್ವೇರ್ ಹಾಕೋಬೇಕು. ಸೊ ಫಸ್ಟ್ ಎನ್ ಈವನ್ ನ್ಯಾಚುರಲ್ ನಂಬರ್, ಸೊ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ. ಈ 3 ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಈ 3 ರೀತಿ ಪ್ರಶ್ನೆಗಳನ್ನ ನಾವು ಎಷ್ಟು ಬೇಗ ಆನ್ಸರ್ ಮಾಡ್ತೀವೋ ಅಷ್ಟು ನಮಗೆ ಟೈಮು ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ, ಮುಂದಿನ ಒಂದು ವಿಡಿಯೋದಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನ ಹೇಗೆ ಕಂಡುಹಿಡಿಯೋದು, ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನ ಹೇಗೆ ಕಂಡುಹಿಡಿಯುವುದು, ಸರಿ ಸ್ವಾಭಾವಿಕ ಸಂಖ್ಯೆಗಳನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ತೆ.